ವಿಶ್ವಾಮಿತ್ರ. ಒಂದು ಸಲ ವಿಶ್ವಾಮಿತ್ರನು ಕ್ಷತ್ರಿಯ ರಾಜನಾಗಿರುವ ಕಾಲದಲ್ಲಿ ವಸಿಷ್ಠರ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ವಸಿಷ್ಠರು ವಿಶ್ವಾಮಿತ್ರನಿಗೆ ಆತಿಥ್ಯ ನೀಡುತ್ತೇನೆ ಎಂದಾಗ, ತನ್ನ ಸೈನ್ಯವೆಲ್ಲ ಇದೆ, ಇದು ಆಶ್ರಮ, ಇಲ್ಲಿ ಸಾಕಷ್ಟು ಆತಿಥ್ಯ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿದಾಗ, ವಸಿಷ್ಠರು ಚಿಂತಿಸಬೇಡಿ ಅಂತ ಹೇಳ್ತಾ ವಿಶ್ವಾಮಿತ್ರ ಹಾಗೂ ಅವನ ಸೈನಿಕರೆಲ್ಲರಿಗೂ ಪಂಚಭಕ್ಷ್ಯ ಪರಮಾನ್ನಗಳನ್ನಿತ್ತು ಗೌರವಿಸ್ತಾನೆ. ವಿಶ್ವಾಮಿತ್ರನು ಇದೆಲ್ಲ ಹೇಗೆ ಸಾಧ್ಯ ಅಂತಂದಾಗ ತನ್ನಲ್ಲಿರುವ ಕಾಮಧೇನುವನ್ನು ತೋರಿಸ್ತಾನೆ. ಆಗ ವಿಶ್ವಾಮಿತ್ರ, ನಾನು ರಾಜ, ಆದ್ದರಿಂದ ಈ ದೇಶದ ವಿಶೇಷವಾದವುಗಳೆಲ್ಲವೂ ನನಗೇ ಸೇರಬೇಕು ಅಂತ ಹೇಳ್ತಾ ಕಾಮಧೇನುವನ್ನು ಕರ್ಕೊಂಡು ಹೋಗೋದಕ್ಕೆ ಹೋಗ್ತಾನೆ, ಪ್ರಯತ್ನವನ್ನು ಮಾಡ್ತಾನೆ. ಆಗ ವಸಿಷ್ಠರು ದಿಕ್ಕು ಕಾಣದೆ ಸುಮ್ಮನಿರುವಾಗ ಕಾಮಧೇನುವೇ ವಸಿಷ್ಠರನ್ನು ಪ್ರಶ್ನಿಸುತ್ತೆ. ನಿನ್ನ ಆಶ್ರಮದಲ್ಲಿ ನನಗೆ ಅತ್ಯಂತ ಪ್ರೇಮ ಲಭಿಸಿತು, ಆದರೆ ಈಗ ಏನೂ ಮಾಡದೆ ಏಕೆ ಸುಮ್ಮನಿರುವೆ ಅಂತ ಹೇಳಿದಾಗ, ವಸಿಷ್ಠರು, ನಾನು ಬ್ರಾಹ್ಮಣ, ಅವನು ಕ್ಷತ್ರಿಯ, ಅವನ ಬಲದ ಮುಂದೆ ನನ್ನ ಶಕ್ತಿ ಸಾಲದು ಅಂತ ಹೇಳಿದಾಗ, ಕಾಮಧೇನುವು, ಕ್ಷತ್ರಿಯ ಬಲಕ್ಕಿಂತ ಬ್ರಾಹ್ಮಣ ಬಲ ಹೆಚ್ಚು, ನೀನೇ ಒಮ್ಮೆ ಆಲೋಚಿಸಬೇಕು ಅಂತ ಹೇಳಿದ ಕೂಡಲೇ ವಸಿಷ್ಠರು ಆಲೋಚಿಸಿ ಕಾಮಧೇನುವಿಗೆ, ನೀನೇ ಸೈನ್ಯವನ್ನು ಸೂಚಿಸು ಎಂದಾಗ, ಕಾಮಧೇನುವಿನ ಎಲ್ಲ ಭಾಗಗಳಿಂದಲೂ ಸೈನಿಕರು ಜನಿಸಿ ವಿಶ್ವಾಮಿತ್ರನ ಸೈನ್ಯವನ್ನು ಸೋಲಿಸಿದಾಗ, ಕೋಪದಿಂದ ವಿಶ್ವಾಮಿತ್ರನು ಹಿಮಾಲಯಕ್ಕೆ ಹೋಗಿ ಶಿವನನ್ನು ಕುರಿತು ಘೋರ ತಪಸ್ಸನ್ನು ಆಚರಣೆ ಮಾಡ್ತಾನೆ. ಶಿವನು ಪ್ರತ್ಯಕ್ಷನಾದಾಗ ಪ್ರಪಂಚದಲ್ಲಿರುವ ಎಲ್ಲ ಶಸ್ತ್ರ ಅಸ್ತ್ರಗಳು ತನಗೆ ಕರಗತವಾಗಬೇಕು ಅಂತ ಹೇಳಿ ಕೇಳಿಕೊಳ್ತಾನೆ. ಶಿವನು ಅದನ್ನು ಕೊಡ್ತಾನೆ. ಕೂಡಲೇ ವಸಿಷ್ಠರ ಆಶ್ರಮಕ್ಕೆ ಬಂದು ತನ್ನ ಶಕ್ತಿಯನ್ನು ಪ್ರದರ್ಶಿಸ್ತಾನೆ. ವಸಿಷ್ಠರ ಆಶ್ರಮವನ್ನೆಲ್ಲ ನಾಶ ಮಾಡಲು ಪ್ರಯತ್ನಿಸಿದಾಗ, ಅಲ್ಲಿನ ಋಷಿಮುನಿಗಳು ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ, ವಸಿಷ್ಠರು ಯಾರೂ ಎಲ್ಲಿಗೂ ಹೋಗಬೇಡಿ ಅಂತ ಹೇಳ್ತಾ ಬ್ರಹ್ಮದಂಡವನ್ನು ಹಿಡಿದು ನಿಂತ್ಕೊಳ್ತಾರೆ. ಆಗ ವಿಶ್ವಾಮಿತ್ರನ ಎಲ್ಲ ಶಸ್ತ್ರಾಸ್ತ್ರಗಳು ಅದರಲ್ಲಿ ಲೀನವಾಗುತ್ತೆ. ವಸಿಷ್ಠರು ಆ ಸಮಯದಲ್ಲಿ ಅಗ್ನಿಯಂತೆ ಗೋಚರಿಸ್ತಾ ಇರ್ತಾರೆ. ಆಗ ದೇವತೆಗಳು ಎಲ್ಲರೂ ಅಲ್ಲಿಗೆ ಬಂದು ವಸಿಷ್ಠರನ್ನು ಪ್ರಾರ್ಥಿಸುತ್ತಾ, ವಿಶ್ವಾಮಿತ್ರನು ಸೋತಿರುವನು, ತಾವು ಶಾಂತವಾಗಿ ಅಂತ ಹೇಳ್ತಾರೆ. ಆಗ ವಿಶ್ವಾಮಿತ್ರನು ಅವಮಾನದಿಂದ ಮತ್ತೆ ಆಲೋಚಿಸಿ, ಎಲ್ಲಕ್ಕಿಂತಲೂ ಬ್ರಹ್ಮರ್ಷಿ ಪದವಿ ದೊಡ್ಡದು, ಅದನ್ನು ಪಡೆಯಬೇಕೆಂದು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿ ಬ್ರಹ್ಮರ್ಷಿಯಾಗುತ್ತಾರೆ.